ಹಾಯ್ ಫ್ರೆಂಡ್ಸ್, ನಮ್ಮ ಕಲಿಯುಗದ ಜೀವನದಲ್ಲಿ ಎಲ್ಲವೂ ಫಾಸ್ಟಾಗಿ ಮುಂದುವರಿಯುತ್ತಿದೆ. ಕಾಲ್ನಡಿಗೆಯಿಂದ ಹಿಡಿದು ವಿಮಾನದವರೆಗೂ ಮನುಷ್ಯ ಆವಿಷ್ಕಾರ ಮಾಡಿದ್ದಾನೆ. ಕಲಿಯುಗದಲ್ಲಿ ಟೆಕ್ನಾಲಜಿ ಎಷ್ಟರ ಮಟ್ಟಕ್ಕೆ ಹೋಗಿದೆ ಎಂದರೆ, ತಿನ್ನುವ ಅನ್ನವೂ ಕೂಡ ಮಾತ್ರೆಯ ರೂಪಕ್ಕೆ ರೂಪಾಂತರಿಸಿ ಅನ್ನದ ಬದಲು ಮಾತ್ರೆಯನ್ನು ನುಂಗುವ ಸ್ಥಿತಿಯನ್ನು ತಲುಪಿದ್ದೇವೆ. ನಮ್ಮ ಹಿರಿಯರು 100 ವರ್ಷಗಳ ಕಾಲ ಬದುಕುತ್ತಿದ್ದರು. ಆದರೆ ಈಗ 50 ವರ್ಷಗಳ ಕಾಲ ಜೀವಿಸಿದರೆ ಅದೇ ದೊಡ್ಡ ಸಾಧನೆ. ಯಾಕೆ ಈ ರೀತಿಯ ವಯಸ್ಸು ಕಡಿಮೆ ಆಯಿತು ಮತ್ತು ಯಾಕೆ ಚಿಕ್ಕ ವಯಸ್ಸಿನಲ್ಲಿಯೇ ಹಾರ್ಟ್ ಅಟ್ಯಾಕ್ ಬರುತ್ತೆ ಎಂಬ ಹಲವಾರು ಪೀಠಿಕೆಗೆ ಉತ್ತರವೇ ಕಲಬೆರಕೆಯ ವಸ್ತುಗಳನ್ನು ಬಳಸುತ್ತಿರುವುದು. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಎಷ್ಟೋ ವಸ್ತುಗಳಲ್ಲಿ ಕಲಬೆರಕೆಯಾಗುವುದನ್ನು ನೀವು ನೋಡಬಹುದು. ಆದರೆ ನೀವು ನೋಡದಂತಹ ಮತ್ತು ಇನ್ನು ಕೇಳದಂತಹ ಕಲಬೆರಕೆಯ ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ ಬನ್ನಿ. ನಂಬರ್ 1, ಕಾಫಿ ಪೌಡರ್. ಇತ್ತೀಚಿನ ದಿನಗಳಲ್ಲಿ ಕಾಫಿಯನ್ನು ಕುಡಿಯದೇ ಇರೋರು ತುಂಬ ಕಮ್ಮಿ. ಎಲ್ಲರೂ ಮಾರ್ನಿಂಗ್ ಎದ್ದ ತಕ್ಷಣವೇ ಕಾಫಿಯನ್ನು ಕುಡಿಯುತ್ತಾರೆ. ಆದರೆ ನಿಮಗೆ ಗೊತ್ತಾ, ಕೆಲವು ಕಂಪನಿಗಳು ತಮ್ಮ ಕಾಸ್ಟನ್ನು ವೆಚ್ಚವನ್ನು ಉಳಿಸಲು ಕಾಫಿ ಪೌಡರ್ನಲ್ಲಿ ಹುಣಸೆ ಬೀಜವನ್ನು ಪುಡಿ ಮಾಡಿ ಕಾಫಿ ಪೌಡರ್ನಲ್ಲಿ ಮಿಕ್ಸ್ ಮಾಡುತ್ತಾರೆ. ಇದರಿಂದ ನಮಗೆ ಡಯೇರಿಯಾ, ಹೊಟ್ಟೆ ನೋವು, ಕಾಲು ನೋವು, ಜಾಯಿಂಟ್ಗಳ ಪೇನು ಚಿಕ್ಕ ವಯಸ್ಸಿನಿಂದಲೇ ಶುರುವಾಗುತ್ತದೆ. ಆದರೆ ಇದರಲ್ಲಿ ಕಲಬೆರಕೆಯಾಗಿರುವುದನ್ನು ಹೇಗೆ ಕಂಡುಹಿಡಿಯುವುದು ಅಂತ ನೋಡೋಣ ಬನ್ನಿ. ಮೊದಲು 1/2 ಟೇಬಲ್ ಸ್ಪೂನ್ ಕಾಫಿ ಪೌಡರನ್ನು ಒಂದು ಗಾಜಿನ ಲೋಟದಲ್ಲಿ ಹಾಕಿ ಅದಕ್ಕೆ 100 ml ವಾಟರನ್ನು ಮಿಕ್ಸ್ ಮಾಡಿ ನಂತರ 5 ನಿಮಿಷಗಳ ಕಾಲ ಬಿಡಿ. ಅದು ನಿಜವಾದ ಕಾಫಿ ಪೌಡರ್ ಆದರೆ ಅದರ ಬಾಟಮ್ನಲ್ಲಿ ಯಾವುದೇ ರೀತಿಯ ಪಾರ್ಟಿಕಲ್ಗಳು ಇರುವುದಿಲ್ಲ. ಹಾಗೇನಾದರೂ ಇದ್ದರೆ ಆ ಕಾಫಿ ಪೌಡರ್ನಲ್ಲಿ ಕಲಬೆರಕೆ ಆಗಿದೆ ಎಂದರ್ಥ. ನಂಬರ್ 2, ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರನ್ನು ನಾವು ಎಲ್ಲ ಕಡೆಯಲ್ಲಿಯೂ ಉಪಯೋಗಿಸುತ್ತೇವೆ. ಅಡುಗೆಯಿಂದ ಹಿಡಿದು ದೇವಸ್ಥಾನಕ್ಕೂ ಕೂಡ ಬಳಸುತ್ತೇವೆ. ಇಂತಹ ಟರ್ಮರಿಕ್ ಪೌಡರ್ನಲ್ಲಿ ಚಾಕ್ ಪೌಡರ್, ಲೆಡ್ ಕ್ರೋಮೇಟ್ ನಂತಹ ಕಲಬೆರಕೆ ವಸ್ತುಗಳನ್ನು ಬಳಸುತ್ತಾರೆ. ಚಾಕ್ ಪೌಡರ್ ತುಂಬ ಕಡಿಮೆ ಬೆಲೆ, ಬಿಳಿ ಬಣ್ಣವಾದ್ದರಿಂದ ಬೇಗ ಟರ್ಮರಿಕ್ ರೀತಿಯಲ್ಲಿ ರೂಪುಗೊಳ್ಳುತ್ತದೆ. ಲೆಡ್ ಕ್ರೋಮೇಟ್ ಇದು ಕೂಡ ಮನುಷ್ಯನಿಗೆ ಚೀಪಾಗಿ ಸಿಗುವುದರಿಂದ ಅದನ್ನು ಕೂಡ ಟರ್ಮರಿಕ್ ಪೌಡರ್ನಲ್ಲಿ ಬಳಸುತ್ತಾರೆ. ಇದರಿಂದ ಲಿವರ್ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾದರೆ ಇದನ್ನು ಹೇಗೆ ಕಂಡುಹಿಡಿಯುವುದು ಅಂದರೆ, 1 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರನ್ನು ಒಂದು ಗಾಜಿನ ಗ್ಲಾಸಿನಲ್ಲಿ 100 ml ಬಿಸಿ ನೀರಿನ ಜೊತೆ ಹಾಕಿ 20 ನಿಮಿಷ ಬಿಡಿ. ನಂತರ ಎಲ್ಲ ಟರ್ಮರಿಕ್ ಪೌಡರ್ ಬಾಟಮ್ನಲ್ಲಿ ಸೆಟಲ್ ಆಗಿದ್ದರೆ ಅದು ಪ್ಯೂರ್ ಎಂದರ್ಥ. ಅಥವಾ ಎಲ್ಲ ಮೆಟೀರಿಯಲ್ ಡಿಸಾಲ್ವ್ ಆಗಿದ್ದರೆ ಅದು ಇನ್ಪ್ಯೂರ್ ಎಂದು ತಿಳಿಯಬೇಕಾಗುತ್ತದೆ. ನಂಬರ್ 3, ಚಿಲ್ಲಿ ಪೌಡರ್. ಸ್ನೇಹಿತರೆ, ಚಿಲ್ಲಿ ಪೌಡರನ್ನು ನಾವು ಎಲ್ಲ ಕಡೆ ಬಳಸುತ್ತೇವೆ. ಖಾರವಿಲ್ಲದ ಯಾವುದೇ ಊಟವೂ ಊಟವೇ ಅಲ್ಲ. ಅಂತಹ ಚಿಲ್ಲಿ ಪೌಡರ್ನಲ್ಲಿ ಇಟ್ಟಿಗೆಯ ಪೌಡರನ್ನು ಕಲಬೆರಕೆ ಮಾಡುತ್ತಾರೆ. ಇದರಿಂದ ಬ್ಲಡ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಸತ್ವಗಳು ಕಳೆದುಕೊಳ್ಳುತ್ತವೆ, ಲಂಗ್ಸ್ನ ಸಮಸ್ಯೆ ಉಂಟಾಗುತ್ತದೆ. ಆದ್ದರಿಂದ ಈ ಕಲಬೆರಕೆಯನ್ನು ಹೇಗೆ ಕಂಡುಹಿಡಿಯುವುದು ಎಂದು ತಿಳಿಯೋಣ ಬನ್ನಿ. ನಿಮ್ಮ ಮನೆಯಲ್ಲಿ ಇರುವ ಚಿಲ್ಲಿ ಪೌಡರನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ನಂತರ ಮಿಕ್ಸ್ ಮಾಡಿ. ಅದು ಕಲಬೆರಕೆ ಆಗಿದ್ದರೆ ಗ್ಲಾಸ್ ಬಾಟಮ್ನಲ್ಲಿ ಬಂದು ಸೆಟಲ್ ಡೌನ್ ಆಗುತ್ತದೆ. ಇಲ್ಲ ಅಂದ್ರೆ ಅದು ಪ್ಯೂರ್ ಚಿಲ್ಲಿ ಪೌಡರ್ ಎಂದು ತಿಳಿಯಬಹುದು. ನಂಬರ್ 4, ಅಡುಗೆ ಎಣ್ಣೆ, ಕುಕಿಂಗ್ ಆಯಿಲ್. ಇತ್ತೀಚಿನ ಕಾಲದಲ್ಲಿ ಅಡುಗೆ ಎಣ್ಣೆಯು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂದರೆ 1 ಲೀಟರ್ ಅಡುಗೆ ಎಣ್ಣೆಯು 200ರ ಗಡಿ ದಾಟಿದೆ. ಅಲ್ಲದೆ ನಮಗೆ ಬೇಕಾಗುವ ಹಲವಾರು ಕುರುಕುಲ ತಿಂಡಿಗಳಿಗೆ ಅಡುಗೆ ಎಣ್ಣೆಯೇ ಮುಖ್ಯ. ಅಂದರೆ ಇಂತಹ ಅಡುಗೆ ಎಣ್ಣೆಗೆ ಪ್ಯಾರಾಫಿನ್, ಆರ್ಜಮೈನ್ ಎಂಬ ಲಿಕ್ವಿಡ್ಗಳನ್ನು ಬಳಸುತ್ತಾರೆ. ಪ್ಯಾರಾಫಿನ್ ಎಂದು ವೈಟ್ ಟ್ರಾನ್ಸ್ಪರೆಂಟ್ ಕಲರನ್ನು ಹೊಂದಿರುವುದರಿಂದ ಮತ್ತು ಅಡುಗೆ ಎಣ್ಣೆಯ ರೀತಿ ಹೋಲುವ ಜಾಸ್ತಿ ಇರುವುದರಿಂದ ಪ್ಯಾರಾಫಿನ್ ಎಂಬ ಲಿಕ್ವಿಡನ್ನು ಅಡುಗೆ ಎಣ್ಣೆಗೆ ಕಲಬೆರಕೆ ಮಾಡುತ್ತಾರೆ. ಇದರಿಂದ ಅದನ್ನು ಸೇವಿಸಿದ ಮನುಷ್ಯನಿಗೆ ಬೇದಿ, ವಾಂತಿ, ಪ್ಯಾರಾ ಅನಾಲಿಸಿಸ್ ಅಂದರೆ ಲಕ್ವಾ ಅಂತ ಕಾಯಿಲೆಗಳು ಬರುತ್ತವೆ. ಆದರೆ ಇದನ್ನು ಕಂಡುಹಿಡಿಯುವುದು ಹೇಗೆಂದರೆ ಫ್ರಿಡ್ಜ್ ಎಂಬ ಟೆಸ್ಟ್ ಮೂಲಕ ಇದನ್ನು ಕಂಡುಹಿಡಿಯಬಹುದು. ಒಂದು ಬೌಲ್ನಲ್ಲಿ 200 ml ನಷ್ಟು ಆಯಿಲನ್ನು ತೆಗೆದುಕೊಂಡು ಫ್ರಿಡ್ಜ್ನಲ್ಲಿ ಇಡಿ. ಕೆಲವು ಸಮಯದ ನಂತರ ಹೊರಗೆ ತೆಗೆದು ಸರಿಯಾದ ರೀತಿಯಲ್ಲಿ ಗಮನಿಸಿದರೆ ಆಯಿಲ್ನ ಮೇಲೆ ವೈಟ್ ರೀತಿಯ ಪದರದಲ್ಲಿ ಬಂದಿರುತ್ತದೆ. ಹೀಗಾದ್ದರಿಂದ ಅದನ್ನು ಕಲಬೆರಕೆಯಾಗಿದೆ ಎಂದರ್ಥ. ಇಲ್ಲವಾದರೆ ಅದು ಪ್ಯೂರ್ ಎಂದುಕೊಳ್ಳಬೇಕಾಗುತ್ತದೆ. 5, ವಾಟರ್ ಮೆಲನ್ ಫ್ರೂಟ್. ಬೇಸಿಗೆ ಬಂತೆಂದರೆ ಎಲ್ಲರೂ ಚೂಸ್ ಮಾಡುವುದು ವಾಟರ್ ಮೆಲನ್ ಫ್ರೂಟ್. ಈ ಹಣ್ಣಿಗೆ ಹೇಗೆ ಕಲಬೆರಕೆ ಮಾಡುತ್ತಾರೆ ಅಂದರೆ, ಹಣ್ಣು ಆದಷ್ಟು ಕೆಂಪಾಗಿ ಕಾಣಲಿ ಎಂದು ಅದಕ್ಕೆ ಇಂಜೆಕ್ಷನ್ ಮೂಲಕ ಕಲರೆಂಟ್ ಪೌಡರ್ಗಳನ್ನು ಬಳಸುತ್ತಾರೆ. ಇದರಿಂದ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಇರುತ್ತೆ. ಇದರಿಂದ ಹೇಗೆ ಕಲಬೆರಕೆಯನ್ನು ಕಂಡುಹಿಡಿಯುವುದು ಎಂದರೆ, ಹಣ್ಣನ್ನು ಮನೆಗೆ ತಂದ ನಂತರ ಸಮಾನಾಂತರ ಮಧ್ಯಕ್ಕೆ ಕತ್ತರಿಸಿ ಅದನ್ನು ಒಂದು ಟಿಶ್ಯೂ ಪೇಪರ್ನಿಂದ ಒರೆಸಿದರೆ ಅದೇನಾದರೂ ಟಿಶ್ಯೂ ಪೇಪರ್ನಲ್ಲಿ ಬಣ್ಣ ಬಂದಿತು ಎಂದರೆ ಅದರಲ್ಲಿ ಕಲಬೆರಕೆಯಾಗಿದೆ ಎಂದು ಗೊತ್ತಾಗುತ್ತದೆ.
ನಂಬರ್ 6 ಬನಾನಾ. ಫ್ರೆಂಡ್ಸ್, ಬಾಳೆಹಣ್ಣು ಇಂಡಿಯಾದಲ್ಲಿಯೇ ವಿಶ್ವ ಪ್ರಖ್ಯಾತಿ ಪಡೆದಿರುವ ಏಕೈಕ ಹಣ್ಣು. ಇದನ್ನು ದೇವರ ಪೂಜೆಯಿಂದ ಹಿಡಿದು ಪ್ರಸಾದ, ಆರೋಗ್ಯ ಸಮಸ್ಯೆ ಹೀಗೆ ಹಲವಾರು ಕೆಲಸಗಳಲ್ಲಿ ಈ ಹಣ್ಣು ಬೇಕೇ ಬೇಕು. ಅಂತಹ ಹಣ್ಣಿಗೆ ಹೇಗೆ ಕಲಬೆರಕೆ ಮಾಡುತ್ತಾರೆ ಎಂದರೆ, ಬಾಳೆಹಣ್ಣು ಇನ್ನೂ ಕಾಯಿಯ ಸ್ಥಿತಿಯಲ್ಲಿಯೇ ಇದ್ದರೆ ಅದನ್ನು ಬೇಗ ಮಾರ್ಕೆಟ್ಗೆ ಸಪ್ಲೈ ಕೊಡಬೇಕು ಎಂಬ ಆತುರದಿಂದ ಅಥವಾ ಲಾಭಕ್ಕಾಗಿ ಬಾಳೆಹಣ್ಣಿಗೆ ಕ್ಯಾಲ್ಸಿಯಂ ಕಾರ್ಬೈಡ್ ಎಂಬ ಕೆಮಿಕಲನ್ನು ಇಂಜೆಕ್ಷನ್ ಮೂಲಕ ಕೊಡುತ್ತಾರೆ. ಇದರಿಂದ ಲಿವರ್ ಸಮಸ್ಯೆ, ಡೈಜೆಸ್ಟಿವ್ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇದನ್ನು ಹೇಗೆ ಕಂಡುಹಿಡಿಯುವುದು ಎಂದರೆ, ನೀವು ಬಾಳೆಹಣ್ಣನ್ನು ಕೊಂಡ ನಂತರ ಬಾಳೆಹಣ್ಣಿನ ಹಿಂದಿನ ಭಾಗ ಹಸಿರು ಕಲರ್ನಲ್ಲಿ ಇದ್ದರೆ ಅದು ಕಲಬೆರಕೆ ಎಂದು ತಿಳಿಯಬೇಕಾಗುತ್ತದೆ. ನಂಬರ್ 7 ಆ್ಯಪಲ್. ಆ್ಯಪಲ್ ಎಂದರೆ ಶ್ರೀಮಂತರು ಜಾಸ್ತಿ ಖರೀದಿ ಮಾಡುವ ವಸ್ತು ಎಂದು ಭಾವಿಸುತ್ತಾರೆ. ಯಾಕೆಂದರೆ ಆ್ಯಪಲ್ನ ಬೆಲೆಯೂ ಕೂಡ ಜಾಸ್ತಿ ಇರುತ್ತದೆ. ಆದ್ದರಿಂದ ಕೆಲವು ಸಪ್ಲೈಯರ್ಗಳು ಆ್ಯಪಲ್ ಕಾಸ್ಟ್ಲಿ ಇರುವುದರಿಂದ ಅದನ್ನು ಬಹಳ ದಿನಗಳವರೆಗೆ ಇರಲಿ ಮತ್ತು ಶೈನ್ ಕಾಣಲಿ ಎಂದು ವ್ಯಾಕ್ಸ್ ಕೋಟಿಂಗ್ ಅನ್ನು ಆಪಲ್ಗೆ ಮಾಡುತ್ತಾರೆ. ಇದರಿಂದ ಆಪಲ್ ಬೇಗ ಹಾಳಾಗುವುದಿಲ್ಲ, ಆದರೆ ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ತೊಂದರೆಯಾಗುತ್ತದೆ. ಆಪಲ್ನ ಕಲಬೆರಕೆಯನ್ನು ಹೇಗೆ ಕಂಡುಹಿಡಿಯಬಹುದು ಅಂದರೆ, ಆಪಲ್ನಲ್ಲಿ ಅರಿಶಿಣ ಮತ್ತು ರೆಡ್ ಕಲರ್ ಎರಡೂ ಬಣ್ಣಗಳು ಒಂದೇ ಆಪಲ್ನಲ್ಲಿ ಇದ್ದರೆ ಅವುಗಳಲ್ಲಿ ಕಲಬೆರಕೆ ಆಗಿದೆ ಎಂದು ತಿಳಿಯಬೇಕಾಗುತ್ತದೆ. ನಂಬರ್ 8 ಶುಗರ್. ಶುಗರನ್ನು ನಾವು ಎಲ್ಲ ಸಿಹಿ ತಿಂಡಿ ಪದಾರ್ಥಗಳಲ್ಲಿ ಬಳಸುತ್ತೇವೆ, ಆದರೆ ಶುಗರ್ನಲ್ಲಿ ಕೂಡ ಕಲಬೆರಕೆಯನ್ನು ನೋಡಬಹುದು. ಶುಗರ್ನಲ್ಲಿ ಚಾಕ್ ಪೌಡರ್, ವಾಷಿಂಗ್ ಸೋಡಾ, ಯೂರಿಯಾ ಇಂತಹ ಕೆಮಿಕಲ್ಗಳನ್ನು ಶುಗರ್ನಲ್ಲಿ ಕಲಬೆರಕೆ ಮಾಡುತ್ತಾರೆ. ಇದರಿಂದ ಕಿಡ್ನಿ ಸಮಸ್ಯೆಗಳು ಬರುತ್ತವೆ. ಮತ್ತು ಇದನ್ನು ಹೇಗೆ ಕಲಬೆರಕೆಯನ್ನು ಕಂಡುಹಿಡಿಯಬೇಕು ಅಂದರೆ, ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಿನಲ್ಲಿ ಸ್ವಲ್ಪ ಪ್ರಮಾಣದ ನೀರಿನಲ್ಲಿ ಶುಗರನ್ನು ಮಿಶ್ರಣ ಮಾಡಿ ನಿಮಿಷಗಳ ಕಾಲ ಬಿಡಬೇಕು. ನಂತರ ಅದಕ್ಕೆ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಹಾಕಿದರೆ ಅದೇನಾದರೂ ಬ್ಲೂ ಕಲರ್ಗೆ ತಿರುಗಿದರೆ ಅದರಲ್ಲಿ ಕಲಬೆರಕೆ ಆಗಿದೆ ಎಂದರ್ಥ. ಇಲ್ಲವಾದರೆ ಅದು ಮಿಲ್ಕಿ ಕಲರ್ನಲ್ಲಿ ಇದ್ದರೆ ಅದು ಪ್ಯೂರ್ ಎಂದರ್ಥ. ಇಷ್ಟು ಈ ವಿಡಿಯೋದ ಮಾಹಿತಿ ಅಂತ ಹೇಳ್ತಾ, ಇದರಿಂದ 1% ನಾಲೆಡ್ಜ್ ನಿಮಗೆ ಗೊತ್ತಾಯಿತು ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೋಸ್ಕರ ನಮ್ಮ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.